ಓಂ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣು ಶರಣ. ನಿನ್ನೆ ಸಂಜೆಯ ಚಿಂತನದಲ್ಲಿ ವೈದ್ಯ ಸಂಗಣ್ಣನ ವಚನವನ್ನು ನೋಡ್ತಾ ಜಿಹ್ವೇಂದ್ರಿಯ ಅನ್ನುವಂತಹದ್ದು ಅದೊಂದು ಬಾಯಲ್ಲಿ ಹುಟ್ಟುವ ರೋಗ ಅನ್ನುವ ಮಾತನ್ನ ಕೇಳಿದ್ವಿ. ಅದನ್ನ ಸಂಪೂರ್ಣವಾಗಿ ಒಪ್ಪಕ್ಕಾಗಲ್ಲ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿದ್ದೀವಿ. ಯಾಕೆ ಅಂದ್ರೆ ನಾಲಿಗೆ ಇಲ್ಲದೆ ಯಾರು ಬದುಕಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಹಾಗಂತೇಳಿ ನಾಲಿಗೆ ಚಟಕ್ಕೆ ಬಲಿಯಾದರೆ ನಮ್ಮ ಉದ್ಧಾರ ಸಾಧ್ಯವಿಲ್ಲ. ಆಧ್ಯಾತ್ಮಿಕ ಬದುಕು, ನೈತಿಕ ಬದುಕು, ಸಾಮಾಜಿಕ ಬದುಕು ಚೆನ್ನಾಗಿ ಆಗಲ್ಲ ನಾಲಿಗೆ ನಿಯಂತ್ರಣ ಮಾಡದೆ ಹೋದ್ರೆ. ಅದನ್ನ ಸರ್ವಜ್ಞ ತುಂಬಾ ಚೆನ್ನಾಗಿ ಹೇಳ್ತಾನೆ. ಸರ್ವಜ್ಞ ನಾಲಿಗೆಯನ್ನು ಬಯಕ್ ಹೋಗಲ್ಲ, ರೋಗ ಅಂತಾನೂ ಹೇಳಲ್ಲ ಅವನು. ಅದನ್ನು ಹೇಗೆ ನಿಯಂತ್ರಿಸ್ಬೇಕು ತುಂಬಾ ಚೆನ್ನಾಗಿ ಹೇಳ್ತಾನೆ. ಅದನ್ನ ನಾಲಗೆಯ ಕಟ್ಟಿದನು ಕಾಲಂಗೆ ದೂರನಃ, ನಾಲಗೆಯ ರುಚಿಯ ಮೇಲಾಡುತ್ತಿರಲು ಅವನ ಕಾಲ ಹತ್ತಿರವು ಸರ್ವಜ್ಞ. ಅಂದ್ರೆ ನಾಲಿಗೆಯನ್ನ ಕಟ್ಟೋದು ಅಂದ್ರೆ ಕಂಟ್ರೋಲ್. ನಾಲಿಗೆಯನ್ನು ನಿಯಂತ್ರಿಸಿದವನು, ನಾಲಿಗೆಯನ್ನ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡವನು ಸಾವಿಗೆ ದೂರನಾಗ್ತಾನೆ. ಕಾಲಂಗೆ ದೂರನಃ, ನಾಲಿಗೆಯ ರುಚಿಯ ಮೇಲಾಡುತ್ತಿರಲು ಅವನ ಕಾಲ ಹತ್ತಿರವು ಸರ್ವಜ್ಞ. ಯಾರ ನಾಲಿಗೆ ಅಂದ್ರೆ ಸಿಕ್ಕಿದ್ದನ್ನೆಲ್ಲ ತಿನ್ನೋದು, ಸಿಕ್ಕಲ್ಲೆಲ್ಲ ತಿನ್ನೋದು, ಆ ಥರ ಮಾಡ್ತಾರೆ, ನಾಲಿಗೆ ಮೇಲೆ ನಿಯಂತ್ರಣ ಇರೋದಿಲ್ಲ, ಅವರು ಕಾಲಂಗೆ ಹತ್ತಿರವು ಸರ್ವಜ್ಞ. ಅದರ ಅರ್ಥ ನಾಲಿಗೆ ಚಟ ಮಾಡಿದವ್ರು ಎಲ್ಲರೂ ಸತ್ತು ಹೋಗ್ತಾರೆ ಅಂತ ಹಂಗೇನಲ್ಲ, ಬೇಗನೆ ಸಾಯ್ತಾರೆ ಅಂತನೂ ಅಲ್ಲ. ಒಂದ್ ವೇಳೆ ನಾಲಿಗೆ ಕಂಟ್ರೋಲ್ ಮಾಡಿದವ್ರು ಯಾರು ಬೇಗ ಸಾಯೋದು ಇಲ್ಲ ಅಂತ ಅರ್ಥ ಅಲ್ಲ. ಸಾವು ಹುಟ್ಟು ಅದು ನಮ್ಮ ಕೈಯಾಗಿಲ್ಲ, ಸರ್ವಜ್ಞನ ಕೈಯಾಗೂ ಇಲ್ಲ, ವೈದ್ಯ ಸಂಗಣ್ಣನ ಕೈಯಾಗೂ ಇಲ್ಲ. ಹಾಗಾದ್ರೆ ಏನಿದ್ರ ಅರ್ಥ? ನಾಲಿಗೆಯನ್ನು ಯಾರು ನಿಯಂತ್ರಣ ಮಾಡ್ತಿರೋ ಅವ್ರಿಗೆ ಆರೋಗ್ಯ ಚೆನ್ನಾಗಿರುತ್ತೆ. ಅಲ್ಲಿ ನಿಯಂತ್ರಣ ಮಾಡೋದು ಅಂದ್ರೆ ಬಜಿ ಮಿರ್ಚಿ ತಿನ್ಬೇಡ್ರಿ, ಅವನ್ ಮುಟ್ಲೇಬೇಡ್ರಿ, ಅವನ ವಾಸನೆನೂ ನೋಡ್ಬೇಡಿ ಅಂತ ಅರ್ಥ ಅಲ್ಲ. ಎಲ್ಲವನ್ನೂ ತಿನ್ಬೇಕಾಗತ್ತೆ, ನಮ್ಮ ಆರೋಗ್ಯವನ್ನು ನೋಡ್ಕೊಂಡು ತಿನ್ಬೇಕು ಇಷ್ಟೇ, ಯಾವುದನ್ನು ಬಿಡ್ಬೇಕಾಗಿಲ್ಲ. ಯಾವಾಗ ನಮ್ಮ ಆರೋಗ್ಯ ಚೆನ್ನಾಗಿರಲ್ಲ ಆವಾಗ ಬಿಟ್ಬಿಡೋದು. ಆರೋಗ್ಯ ಚೆನ್ನಾಗಿದ್ದು ಆಮೇಲೆ ಇವನು ಮೇಲಿಂದ ಮೇಲೆ ತಿನ್ನೋದಲ್ಲ. ಈ ಕೆಲವು ಊರುಗಳೆಲ್ಲ ಅಭ್ಯಾಸ ಮಾಡ್ಕೊಂಡಿದ್ದಾರೆ, ರಾತ್ರಿ ಹೊತ್ತು ಅವ್ರಿಗೆ ಬಜ್ಜಿ ಬಜ್ಜಿ ಅಂಗಡಿಗೆ ಹೋಗ್ಲೇಬೇಕು ಅವ್ರು, ಗೊತ್ತಾಯ್ತಲ್ಲ. ಇಲ್ಲ ಹೋದ್ರೆ ಅವ್ರಿಗೆ ನಿದ್ದೆ ಬರಲ್ಲ, ಅವ್ರ ಜೀವನ ಸಂಸಂಗಿಲ್ಲ, ಅಷ್ಟರ ಮಟ್ಟಿಗೆ ರೂಢಿ ಮಾಡ್ಕೊಂಡ್ರಿ. ಅದು ಒಂದು ಚಟನೆ. ಅವಾಗ ಯಾವುದೇ ತಿನ್ನುವಂಥದ್ದನ್ನ ಬಿಡಕ್ಕಾಗಲ್ಲ, ನನಗೆ ಕಾಯಿಲೆ ಬಂದರೂ ಬಿಡಲ್ಲ ಅಂತ ಅನ್ಕೊಂತಿರೋ ಅದು ಮೃತ್ಯು ಕಾರಣ ಆಗ್ಬೋದು, ಕಾಯಿಲೆ ಇನ್ನೂ ಹೆಚ್ಚಾಗ್ಬೋದು. ಆದ್ರಿಂದ ಇಲ್ಲಿ ಸರ್ವಜ್ಞ ಹೇಳೋದು ಕಂಟ್ರೋಲ್ ಮಾಡ್ಕೊಳ್ಳಿ, ನಿಯಂತ್ರಣ ಮಾಡ್ಕೊಳ್ಳಿ ಅಂತ ಹೇಳೋದು. ಇನ್ನೂ ಚೆನ್ನಾಗಿ ಹೇಳ್ತಾನೆ, ನಮ್ಮ ನಾಲಿಗೆ ಗುಟ್ಟನ್ನು ಗೆಲ್ಲೋದು ಹೇಗೆ, ನಾಲಿಗೆಯನ್ನು ಗೆಲ್ಲುವ ಬಗ್ಗೆ ಹೇಗೆ. ಸರ್ವಜ್ಞನ ಅದಕ್ಕೆ ಯಾಕೆ ನಾವು ಸರ್ವಜ್ಞನ ವಚನಗಳನ್ನು ತಿಳ್ಕೋಬೇಕು, ಅವನ್ನ ಹೆಚ್ಚು ಹೆಚ್ಚು ಅಳವಡಿಸ್ಕೋಬೇಕು ಅಂದ್ರೆ ಅವನು ಸಾಮಾನ್ಯ ಜನರಿಗೆ ಹತ್ರ ಆಗ್ತಾನೆ. ಮತ್ತು ಅವನೇನು ಈ ಜನ್ಮದಲ್ಲೇ ಮುಕ್ತಿ ಸಿಕ್ಬಿಡ್ಬೇಕು, ಇಲ್ಲದೆ ಹೋದ್ರೆ ನಿಮ್ ಪ್ರಾಣಿ ಸಮಾನ, ಆ ಸಮಾನ, ಈ ಸಮಾನ ಏನು ಹೇಳಲ್ಲ. ಸಾಂದರ್ಭಿಕವಾಗಿ ಅವನು ಹೇಳಿರ್ಬೋದು, ಆದ್ರೆ ವಾಸ್ತವಿಕತೆಗೆ ಪ್ರಸ್ತುತತೆಗೆ ಸಮೀಪ ಇರ್ತಾನೆ ಸರ್ವಜ್ಞ. ಅವನು ಹೇಳ್ತಾನೆ ನೋಡಿ, ನಾಲಗೆಯ ಕೀಲವನು ಶೀಲದಲ್ಲಿ ತಾನರಿದು ಶೂಲವದು ರುಚಿಯು
ಎಂದಿಹನು ಮುದಿಯಲ್ಲಿ ಬಾಲನಂತಿಹನು ಸರ್ವಜ್ಞ. ನಾಲಗೆಯ ಕೀಲವನು, ಕೀಲ ಅಂದ್ರೆ ಏನ್ ಗೊತ್ತಾ? ಸಕೀಲ ಅಂತ ಬರುತ್ತೆ ಶರಣರ ಆ ಧರ್ಮದ ಪ್ರಕ್ರಿಯೆಯಲ್ಲಿ. ಆಮೇಲಿಂದ ಕರ್ಣಹಸಿಗೆಯಲ್ಲಿ ಸಕೀಲು ಸಕೀಲ ಅಂತ ಬರುತ್ತೆ. ಕೀಲ ಗುಟ್ಟು ರಹಸ್ಯ ಅಂತ ಅರ್ಥ. ನಾಲಿಗೆಯ ಕೀಲವನು, ನಾಲಿಗೆಯ ಗುಟ್ಟನ್ನ ಶೀಲದಲ್ಲಿ ತಾನರಿದು. ಅಂದ್ರೆ ನಾಲಿಗೆಯನ್ನು ಗೆಲ್ಲಬೇಕಾದ್ರೆ, ನಾಲಿಗೆಯ ಗುಟ್ಟನ್ನು ತಿಳ್ಕೋಬೇಕಾದ್ರೆ ಸ್ವಲ್ಪ ನೀವು ಶೀಲವಂತರಾಗ್ಬೇಕಪ್ಪ. ಶೀಲವಂತರಾಗೋದಂದ್ರೆ ಏನು? ನಾನು ಇದನ್ನ ತಿನ್ನಲ್ಲ, ನಾನು ಇಂಥ ಸಂದರ್ಭದಲ್ಲಿ ತಿನ್ನಲ್ಲ. ಈಗ ಉದಾಹರಣೆಗೆ ಸಾಮೂಹಿಕವಾಗಿ ಊಟ ಮಾಡೋದು ಬಹಳ ಒಳ್ಳೇದು. ಎಲ್ಲರೂ ಸೇರ್ಕೊಂಡು ಅದರಲ್ಲಿ ಅಷ್ಟೇ ಸಂತೋಷ ಇರುತ್ತೆ, ಖುಷಿ ಇರುತ್ತೆ, ಪ್ರೀತಿನೂ ಜಾಸ್ತಿ ಆಗುತ್ತೆ. ಅದರಲ್ಲಿ ಸಾಮೂಹಿಕವಾಗಿ ಪ್ರಸಾದ ಮಾಡ್ತೀವಲ್ಲ, ಅದರಲ್ಲಿ ತುಂಬಾ ತುಂಬಾ ಒಳ್ಳೆ ಪದ್ಧತಿ ಅದು. ಅದನ್ನ ಆಧ್ಯಾತ್ಮಿಕ ಸಾಧನೆಯ ದೃಷ್ಟಿಯಿಂದ ಇಟ್ಟಿದ್ದಾರೆ ಶರಣರು ಇಟ್ಟಿದ್ದಾರೆ, ಎಲ್ಲರೂ ಇಟ್ಟಿದ್ದಾರೆ. ಕಾರಣ ಏನು ಅಂದ್ರೆ, ನಾವು ಸಾಮೂಹಿಕವಾಗಿ ಪ್ರಸಾದ ಮಾಡುವಾಗ ಹೆಚ್ಚು ತಿನ್ನಲ್ಲ. ಯಾಕೆಂದ್ರೆ ಪಕ್ಕದವ್ರು ಬೇಗ ಮುಗಿಸ್ಬೋದು, ಆಮೇಲಿಂದ ಬೇರೆ ಬೇರೆ ಕಾರಣಕ್ಕಾಗಿ ಹೆಚ್ಚು ತಿನ್ನಲ್ಲ. ಅಥವಾ ಯಾರಾದ್ರೂ ಏನಾರ ಅನ್ಕೊಂಡಾರಲ್ಲ, ಏನ್ ಇಷ್ಟೊಂದು ತಿಂತಾನಲ್ಲ ಅನ್ಕೊಂಡಾರಲ್ಲ ಅಂತೇಳಿ ಹೆಚ್ಚು ತಿನ್ನಲ್ಲ. ಈ ದೃಷ್ಟಿಯಿಂದ ಸಾಮೂಹಿಕ ಪ್ರಸಾದ, ಸಾಮೂಹಿಕ ಆಹಾರ ಸ್ವೀಕರಣೆ ಬಹಳ ಒಳ್ಳೆಯದೇ. ಆದ್ರೆ ನನಗೆ ಅದು ಅಷ್ಟಿಷ್ಟ ಆಗಲ್ಲ. ನನ್ನ ವೈಯಕ್ತಿಕ ಕಾರಣಕ್ಕಾಗಿ ಅಷ್ಟಿಷ್ಟ ಆಗಲ್ಲ. ಆದ್ರಿಂದ ನಾನು ಪ್ರತ್ಯೇಕವಾಗಿ ಕೂತ್ಕೊಳ್ತೀನಿ. ಎಲ್ಲೋ ಒಂದೊಂದ್ಸರಿ ಸಾಮೂಹಿಕವಾಗಿ ಕೂತ್ಕೊಂಡಿರ್ತೀನಿ. ನಾವಿಲ್ಲಿ ಎಲ್ಲರನ್ನು ಪ್ರಸಾದಕ್ಕೆ ಕರೆದಾಗ ಅಂತ ಸಂದರ್ಭದಲ್ಲೂ ಇವಾಗ ಅವಾಯ್ಡ್ ಮಾಡ್ತಾ ಇದ್ದೀನಿ. ಮತ್ತೆ ಯಾರು ನನ್ನನ್ನು ಬಯಸಲ್ಲ. ನಾನು ಗುರುಗಳು ನಮ್ಮ ಜೊತೆ ಇರಲಿ ಪ್ರಸಾದಕ್ಕೆ ಗೊತ್ತಾಗ್ಬಿಟ್ಟಿದೆ ಎಲ್ರಿಗೂ. ಅಂದ್ರೆ ಈ ಶೀಲವಂತಿಕೆ ಅಂದ್ರೆ ಕೆಲವು ನಿಯಮಗಳನ್ನ ಹಾಕೊಳ್ಳೋದು. ಶೀಲ ಅಂದ್ರೆ ಮಡಿ ಮೈಲಿಗೆ ಅಂತಲ್ಲ, ಆ ಜಾತಿಯವ್ರ ಮನೆಗೆ ಉಣ್ಣಲ್ಲ, ಈ ಜಾತಿಯವ್ರ ಮನೆಗೆ ಉಣ್ಣಲ್ಲ, ಅದಲ್ಲ. ಹೋಟ್ಲಲ್ಲಿ ತಿನ್ನಲ್ಲ, ಸಿಕ್ಕಲ್ಲಿ ತಿನ್ನಲ್ಲ, ಈ ತರದ ಕೆಲವು ನಿಯಮಗಳನ್ನ ಹಾಕೊಳ್ಳೇಬೇಕು. ಆಮೇಲೆ ಪೂಜೆ ಮಾಡ್ಲಾರ್ದೆ ಪ್ರಸಾದ ಸ್ವೀಕಾರ ಮಾಡಲ್ಲ. ಅಥವಾ ಆರೋಗ್ಯ ಕೆಟ್ಟಾಗ, ಈಗ ಜ್ವರ ಬಂದ್ರೆ ನನಗೆ ಅದು ಬೇಕಾದಂತ ಮೃಷ್ಟಾನ್ನ ಭೋಜನ ಇರಲಿ, ನನಗೆ ತಿನ್ನೋದು ಇಲ್ಲ, ಯಾರು ನನಗೆ ಒತ್ತಾಯನೂ ಮಾಡಲ್ಲ. ಅಂದ್ರೆ ಈ ರೀತಿ ಕೆಲವು ನಾವು ಶೀಲಗಳನ್ನ, ನಿಯಮಗಳನ್ನ ಹಾಕೋಬೇಕು. ಶೀಲ ಅಂದ್ರೆ ಇಲ್ಲಿ ಮುಟ್ಟು ಚಟ್ ಅಂತದ್ದು ಯಾರು ತಿಳ್ಕೋಬಾರ್ದು, ಮಡಿ ಅಂತ ಯಾರು ತಿಳ್ಕೋಬಾರ್ದು. ನಿಯಮಗಳು, ಗುಣಶೀಲಗಳು ಇವನ್ನ ಹಾಕೊಳ್ಬೇಕು. ನಾಲಗೆಯ ಕೀಲವನ್ನು ಶೀಲದಲ್ಲಿ ತಾನರಿದು ಶೂಲವದು ರುಚಿಯು ಎಂದಿಹೇನು ಮುದಿಯಲ್ಲಿ ಬಾಲನಂತಿಹೇನು ಸಾರಿ ನಾಲಗೆಯ ಕೀಲವನ್ನು ಶೀಲದಲ್ಲಿ ತಾನರಿದು ಶೂಲವದು ರುಚಿಯು ಅಂದ್ರೆ ರುಚಿ ಬಯಸಿ ಊಟ ಮಾಡೋದು, ರುಚಿಗಾಗಿ ತಿನ್ನೋದು. ಶೂಲ ಅಂದ್ರೆ ನಮಗೆ ಮೃತ್ಯುಪ್ರಾಯ, ಅದು ಹಿಂಸೆ ಕೊಡ್ತಕ್ಕಂಥದ್ದು, ಕಾಯಿಲೆಯನ್ನು ಉಂಟು ಮಾಡ್ತಕ್ಕಂಥದ್ದು ಅಂತ ಅರ್ಥ ಮಾಡ್ಕೊಂಡ್ರೆ, ಶೂಲವದು ರುಚಿಯು ಎಂದಿಹನು, ಯಾರ ಭಾವಿಸ್ಕೊಳ್ತಾನೆ, ಯಾರು ತಿಳ್ಕೊಂಡು ಆ ರೀತಿ ನಡ್ಕೊಳ್ತಾನೆ ಅವನು ಶೂಲವದು ರುಚಿ ಎಂದಿಹನು ಮುದಿಯಲ್ಲಿ. ಮುದಿಯಲ್ಲಿ ಅಂದ್ರೆ ಮುದಿಯಲ್ಲಿ ಗೊತ್ತಲ್ಲ, ಮುದಿತನ, ಮುಪ್ಪು ಬಂದಾಗ ಅವನ್ ಹೆಂಗಿರ್ತಾನಪ್ಪ ಅಂದ್ರೆ ಬಾಲಕ ಇದ್ದಂಗಿರ್ತಾನೆ ಅಂತ ಹೇಳ್ತಾರೆ. ಬಾಲಕ ಇದ್ದಂಗಿರ್ತಾನೆ. ಕೆಲವ್ರು ನೋಡ್ರಿ, ಅವರು ಅತಿ ತಿನ್ನಲ್ಲ, ಸಿಕ್ಕಿದ್ದನ್ನೆಲ್ಲ ತಿನ್ನಲ್ಲ, 90 ವರ್ಷ ಆದ್ರೂ ಅವ್ರ ಕಣ್ಣು ಏನೂ ಆಗಿರಂಗಿಲ್ಲ, ಕಿವಿ ಏನೂ ಆಗಿರಂಗಿಲ್ಲ. ಆಮೇಲೆ ಅವರಲ್ಲಿ ಮೋಸ ವಂಚನೆ ಅಥವಾ ಒಳಗೊಂದು ಹೊರಗೊಂದು ಇರಲ್ಲ. ಅವ್ರು ಶರಣ ಜೀವನನೇ ಇರ್ತದ ಅವ್ರದ್ದು. ಅವ್ರ ಲಿಂಗ ದೀಕ್ಷೆನೂ ತಗೊಳ್ದಾರ್ದೇ ಇರ್ಬೋದು, ಆದ್ರೆ ಶರಣರಿಗೆ ಬಹಳ ಸಮೀಪ ಇರ್ತಾರ ಅವ್ರು. ಗೊತ್ತಾಯ್ತಲ್ಲ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಆರೋಗ್ಯ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅವರು. ಯೌವನದಲ್ಲಿ ಅತಿಯಾಗಿ ವಿಕಾರಕ್ಕೆ ಒಳಗಾಗಿಲ್ಲ, ಸುಳ್ಳು ಮೋಸ ವಂಚನೆ ಮಾಡಿಲ್ಲ. ಆದ್ರಿಂದ ಮುದುಕರಾದ್ಮೇಲೂ ಅವ್ರು ಹೆಂಗಿರ್ತಾರಪ್ಪ ಅಂದ್ರೆ ಬಾಲನಂತೆಯನ್ನು ಸರ್ವಜ್ಞ, ಮಕ್ಕಳ ಹಾಗೆ ಇರ್ತಾನೆ. ಅವರ ಮಕ್ಕಳ ರೀತಿಯಲ್ಲಿ ಅವರ ಆರೋಗ್ಯ ಚೆನ್ನಾಗಿರುತ್ತೆ. ಈ ನಮ್ಮ ಇವರು ಶಿವದೇವ ಮತ್ತೆ ರಘುವೀರ್ ದಿನೇಶ್ ಎಲ್ಲ ಬಂದಾರಲ್ಲ, ಇವರ ಸಂಬಂಧಿಕರೊಬ್ರು ಇದ್ದಾರೆ. ಇವ್ರ ಸಂಬಂಧನೂ ಆಗ್ಬೇಕು, ಪರಿಚಯ.
ವಿಶ್ವಣ್ಣ ಅಂತೇಳಿ ಮೇಟಿಕುರ್ಕೆ ಅಂತ ಇದೆ ಅಲ್ಲಿ ಅರಸೀಕೆರೆ ಹತ್ರ. ಅವ್ರ ತಂದೆ ಒಬ್ರಿದ್ರು ಪುಟ್ಟಪ್ಪ ಅಂತ ಹೇಳಿ. ಅವ್ರನ್ನ ನಾನು 72, 73ನೇ ವರ್ಷದಲ್ಲಿ ನೋಡಿದ್ದೆ, ಅಥವಾ 74 ಆಗಿತ್ತು ಗೊತ್ತಿಲ್ಲ. ಆವಾಗ ಅವ್ರ ಮನೆಗೆ ಹೋಗಿದ್ದೆ. ಅವ್ರು ಹೇಳೋರು, ಅವರು ಆ ವಯಸ್ಸಲ್ಲೂ ಕಣ್ಣು ಕಿವಿ ಎಲ್ಲ ಚೆನ್ನಾಗಿತ್ತು, ಧ್ವನಿನೂ ಬಹಳ ಚೆನ್ನಾಗಿತ್ತು. ಆಮೇಲೆ ಯಾವುದು ಮಾತ್ರೆ ತಗೊಳ್ತಿರ್ಲಿಲ್ಲ ಅವ್ರು. ಅವಾಗ BP, ಶುಗರು ಏನೂ ಇರಲಿಲ್ಲ. ಏನ್ ಪುಟ್ಟಪ್ಪನವರೇ ನಿಮ್ಮ ಆರೋಗ್ಯ ಇಷ್ಟು ಚೆನ್ನಾಗಿದೆಯಲ್ಲ, ಏನ್ ಕಾರಣ ಅಂತ ಕೇಳಿದೆ. ಬುದ್ಧಿ, ನಾನು ಹಬ್ಬ ಇರಲಿ, ಏನೇ ಪ್ರಸಂಗ ಇರಲಿ, ಅವ್ರು ಹೋಳಿಗೆ ಮಾಡ್ತಾ ಇದ್ರು ಕೂಡ ನಾನು ಹೋಗ್ಬಿಟ್ಟು ಅಮ್ಮಯ್ಯ ಒಂದು ಮುದ್ದೆ ಮಾಡ್ಕೊಟ್ಬಿಡವ ನನಗೆ ಅಂತೀನಿ. ಮುದ್ದೆ ನುಂಗ್ಬಿಟ್ಟು ಸುಮ್ಮನೆ ಇದ್ಬಿಡ್ತೀನಿ ಅಂತ ಅಂತಿದ್ರು. ಅಂದ್ರೆ ಹಬ್ಬ ಇದ್ರು ಕೂಡ ಮುದ್ದೆ ಮಾಡಿಸ್ಕೊಂಡು ಊಟ ಮಾಡ್ತೀನಿ ಅಂದ್ರೆ ಅವ್ರಿಗೆ ಜೀರ್ಣಕ್ರಿಯೆಗೆ ಹೊಂದ್ಕೊಂಡ್ಬಿಟ್ಟಿದೆ ಅದು ಮುದ್ದೆ. ಅದರ ಅರ್ಥ ಮುದ್ದೆ ಎಲ್ರಿಗೂ ಹೊಂದ್ಕೊಳ್ಳುತ್ತೆ ಅಂತಲ್ಲ, ಅವ್ರಿಗೆ ಹೊಂದ್ಕೊಂಡಿದೆ, ಆ ಭಾಗದವ್ರಿಗೆ ಹೊಂದ್ಕೊಂಡಿದೆ. ಸರಿ, ಮುದ್ದೆ ಊಟ ಮಾಡಿ, ನಿಮ್ಗೆ ಏನು ಹೊಂದ್ಕೊಳ್ಳುತ್ತೋ ಅದನ್ನ ಊಟ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಆವಾಗ ನೀವು ವಯಸ್ಸಾದ್ಮೇಲೂ ಕೂಡ ಚೆನ್ನಾಗಿರುತ್ತೆ. ಇನ್ನೊಂದು ವಚನ ಬಹಳ ಚೆನ್ನಾಗಿ ಹೇಳ್ತಾನೆ, ತುಂಬಾ ಅದ್ಭುತವಾಗಿ ಹೇಳ್ತಾನೆ. ರುಚಿಗಳನ್ನು ನೆರೆಗಳದು ಶುಚಿಗಳಲ್ಲಿ ಮೆರೆವಂಗೆ, ಪಚನವದು ಬೆಳಗಿ ಬಲದಿ ಬಾಳುವನೆಂಬ ವಚನ ಹೊಂದಿಹುದು ಸರ್ವಜ್ಞ. ಬಹಳ ಅದ್ಭುತವಾದ ಮಾತಿದು, ಬಹಳ ಶಾಸ್ತ್ರೀಯವಾದ ಮಾತು, ತತ್ವಜ್ಞಾನ ಇದೆ ಇದರಲ್ಲಿ. ಬಹಳ ಆರೋಗ್ಯ ನಿಯಮಗಳಿದಾವೆ, ತತ್ವಜ್ಞಾನ ಇದೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದ್ರೆ, ರುಚಿಗಳನ್ನು ನೆರೆಗಳೆದು, ರುಚಿಗಳನ್ನು ನೆರೆಗಳೆದು ಅಂದ್ರೆ ರುಚಿಗಳನ್ನ ಗೆದ್ದು, ನೆರೆ ಅಂದ್ರೆ ಚೆನ್ನಾಗಿ, ಕಳೆದು ನಿವಾರಿಸಿ, ಅಥವಾ ಈ ವಿಕೃತ ರುಚಿಯನ್ನು ಬಿಟ್ಟು ದಿವ್ಯ ರುಚಿಯನ್ನ ಕಲಿತು ಅಂತ ಅರ್ಥನೂ ಮಾಡ್ಕೋಬಹುದು. ರುಚಿಗಳನ್ನು ನೆರೆಗಳೆದು ಶುಚಿಗಳಲ್ಲಿ ಮೆರೆವಂಗೆ. ಶುಚಿಗಳಲ್ಲಿ ಅಂದ್ರೆ ನಿಯಮಗಳು, ನಿತ್ಯ ನಿಯಮಗಳು, ಎಲ್ಲರ ಜೊತೆ ಪ್ರೀತಿಯಿಂದ ಇರುವಂಥದ್ದು, ದೇವರು, ಧರ್ಮ, ಗುರು, ಈ ರೀತಿ ಯಾರು ಬದುಕ್ತಾರೋ ಶುಚಿಗಳಲ್ಲಿ ಮೆರೆವಂಗೆ, ಪಚನವದು ಬೆಳಗಿ. ಪಚನವು ಬೆಳಗಿ ಅಂದ್ರೆ ಪಚನ ಕ್ರಿಯೆ ಚೆನ್ನಾಗಿ, ಅಗ್ನಿ ತೇಜ ಆಗಿ, ಪಚನವದು ಬೆಳಗಿ ಬಲದಿ ಬಾಳುವನೆಂಬ ವಚನವೊಂದಿಹುದು ಸರ್ವಜ್ಞ. ಅವನು ಶಕ್ತಿವಂತನಾಗಿ ಬಾಳ್ತಾನೆ, ನಿರೋಗಿಯಾಗಿ ಬಾಳ್ತಾನೆ, ಅವನು ಆನಂದವಾಗಿ ಬಾಳ್ತಾನೆ. ಎಷ್ಟು ಚೆನ್ನಾಗಿದೆ ನೋಡಿ. ಪ್ರಾಸನೂ ಹಾಗೆ ಇದೆ, ತತ್ವನೂ ಹಾಗೆ ಇದೆ. ರುಚಿಗಳನ್ನು ನೆರೆಗಳೆದು ಶುಚಿಗಳಲ್ಲಿ ಮೆರೆವಂಗೆ, ಪಚನವದು ಬೆಳಗಿ ಬಲದಿ ಬಾಳುವನೆಂಬ ವಚನವೊಂದಿಹುದು ಸರ್ವಜ್ಞ. ಬಹಳ ಅದ್ಭುತವಾದಂತಹ ಮಾತು. ಕೊನೆಯದಾಗಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿ ಇದ್ದಿಹರೆ, ನುಚ್ಚು ಮಜ್ಜಿಗೆ ಹಿತವಕ್ಕೂ ಆಯುಷ್ಯ ಹೆಚ್ಚಾಗಲಕ್ಕೂ ಸರ್ವಜ್ಞ. ಕಚ್ಚೆ ಕೈ ಬಾಯಿಗಳು ಅಂದ್ರೆ ಕಚ್ಚೆ ಕೈ ಬಾಯಿ, ಯಾರ ನಿಯಂತ್ರಣದಲ್ಲಿಟ್ಕೊಂಡು, ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿ ಇದ್ದಿಹರೆ, ಇಚ್ಛೆಯಲ್ಲಿಟ್ಕೊಂಡು, ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿ ಇದ್ದಿಹರೆ, ನುಚ್ಚು ಮಜ್ಜಿಗೆ ಹಿತವಕ್ಕೂ. ನುಚ್ಚು ಮಜ್ಜಿಗೆ ಅಂದ್ರೆ ಸಾದಾ ಊಟ ಅಂತ ಅರ್ಥ. ಇಲ್ಲಿ ಮುದ್ದೆ, ರೊಟ್ಟಿ, ದೈನಂದಿನ ಊಟವೇ ಅವರಿಗೆ ತುಂಬಾ ರುಚಿ ಕೊಡುತ್ತೆ. ಅವ್ರಿಗೆ ಹೊಸದ್ ಬೇಕು, ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ಆಮೇಲಿಂದ ಬಜ್ಜಿ, ಮಿರ್ಚಿ ದಿವಸ ಬೇಕು ಅಂತಿಲ್ಲ. ಗೊತ್ತಾಯ್ತಲ್ಲ, ಯಾರು ಬ್ರಹ್ಮಚರ್ಯವನ್ನು ಪಾಲಿಸ್ತಾರೆ ಸರಿಯಾಗಿ, ಅವರು ಕಹಿಯಲ್ಲೂ ಕೂಡ ರುಚಿಯನ್ನು ಕಾಣ್ತಾರೆ. ಗಾಂಧೀಜಿ ದಿವಸ ಬೇವಿನ ಚಟ್ನಿ ತಿಂತಿದ್ರು. ಊಟ ಎಲ್ಲ ಆದ್ಮೇಲೆ, ಊಟದ ಜೊತೆಗಲ್ಲ, ಊಟ ಎಲ್ಲ ಮಾಡ್ತಿದ್ರು ಮೊದಲು. ಮಾಡಿದ್ಮೇಲೆ ಸ್ವಲ್ಪ ಅವ್ರಿಗೆ ಒಂದಿಷ್ಟು ಬೇವಿನ ಚಟ್ನಿ ತಿಂತಾ ಇದ್ರು. ಅದ್ರ ಅರ್ಥ ಚಪಾತಿಗೆ ಅದನ್ನ ಹಂಚ್ಕೊಂತಿದ್ರು ಅಂತಲ್ಲ. ಈಗ ಹಾಗಲಕಾಯಿ ಇವೆಲ್ಲ ಏನಕ್ಕಿರೋದು ಅಂದ್ರೆ, ಇವು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು. ಕಹಿ ಕೂಡ ಸೇರ್ಬೇಕು. ನಿಂಬೆ ಹಣ್ಣಿನ ಸಿಪ್ಪೆ, ಉಪ್ಪಿನಕಾಯಿ ಇರೋದು ಸಿಕ್ಕಾಪಟ್ಟೆ ಉಪ್ಪು ಹಾಕಿ, ಬೆಲ್ಲ ಹಾಕಿ, ಅದ್ರ ಕಹಿ ಹುಳಿ ಎಲ್ಲ ಒಗ್ರು ಹೋಗಿಸ್ಬಿಡಿ ಅಂತಲ್ಲ. ಸ್ವಲ್ಪ ಇರ್ಬೇಕದು, ಅತಿಯಾಗಿ ಹಾಕ್ಬಾರ್ದು. ಎಷ್ಟು ಬೇಕೋ ಅಷ್ಟೇ ಹಾಕ್ಬೇಕಾಗಂದ್ರೆ ಕೆಡಬಾರ್ದು ಅನ್ನೋ ಕಾರಣಕ್ಕೆ. ಎಲ್ಲ ಕಾಲದಲ್ಲೂ ಇರ್ಲಿ ಅದು. ಒಗರು, ಕಹಿ
ಎಲ್ಲ ಕಾಲದಲ್ಲೂ ಇರ್ಲಿ ಅಂತ ಅದಕ್ಕೆ ಉಪ್ಪಿನಕಾಯಿ ಸಿಸ್ಟಮ್ ಮಾಡಿದ್ದಾರೆ. ಅದರ ಅರ್ಥ ಅತಿಯಾಗಿ ಹಾಕೊಂಡು ಅದನ್ನ ನಾಲ್ಗೆಗೆ ಒರೆಸ್ಕೊಂಡು ಇನ್ನೂ ಜಾಸ್ತಿ ಹೋಳಿಗೆ ತಿನ್ನಿ ಅಂತಲ್ಲ, ಎಲ್ಲಾ ರೀತಿಯಾದ ರುಚಿಯು ಸೇರ್ಲಿ ಅಂತ ತಿಳ್ಕೊಂಡು ಆ ರೀತಿ ಮಾಡಿದ್ದಾರೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.